ಬಾಲನಟನಾಗಿ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಚಿನ್ನಾರಿ ಮುತ್ತ ಅನ್ನುವಂತಹ ಅತ್ಯದ್ಭುತ ಬಿರುದನ್ನ ಪಡೆದುಕೊಂಡು ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮಿಂಚಿ ಈಗ ಆಗಸ್ಟ್ 29ಕ್ಕೆ ಎಲ್ಲ ಕನ್ನಡ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ರಿಪ್ಪನ್ ಸ್ವಾಮಿಯಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಸರ್. ಸದ್ಯ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ರಿಪ್ಪನ್ ಸ್ವಾಮಿನ ಅಥವಾ ನಾಯಕನೇ ವಿಲನ್ ಅನ್ನುವಂತಹ ಒಂದು ಸಂದೇಶವನ್ನ ಈಗಾಗಲೇ ಟೀಸರ್ ಮೂಲಕ ತೋರಿಸಿದ್ದಾರೆ. ಯಾಕೆ ನಾಯಕ ವಿಲನ್ ಆಗ್ತಾರೆ ಅಥವಾ ವಿಲನ್ ನಾಯಕರಾಗ್ತಾರ ಅನ್ನುವಂತಹ ಒಂದು ಕುತೂಹಲ ಅವರ ಆನ್ಸರ್ ಮೂಲಕ ನಮ್ಗೆ ಹೊರಬೀಳುತ್ತೆ. ಅವ್ರು ಬಿಟ್ಕೊಡಲ್ಲ, ಆದ್ರೂ ನಮ್ಮ ಪ್ರಯತ್ನವನ್ನ ನಾವು ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಸಮೃದ್ಧಿ, ನೆಮ್ಮದಿ, ಆರೋಗ್ಯ ಆ ತಾಯಿ ಕರುಣಿಸ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ರಿಪ್ಪನ್ ಸ್ವಾಮಿ ಈಗಾಗಲೇ ಟೀಸರ್ ಹಾಗೇನೆ ಟೈಟಲ್ ಮೂಲಕನೇ ಸ್ಯಾಂಡಲ್ವುಡ್ ಸಿನಿಮಾ ಪ್ರೇಕ್ಷಕರಲ್ಲಿ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿರುವಂತಹ ಸಿನಿಮಾ. ಹಿಂದೆಂದೂ ಕಂಡಿರದ ವಿಜಯ್ ರಾಘವೇಂದ್ರ ಅವರನ್ನ ರಿಪ್ಪನ್ ಸ್ವಾಮಿಯಾಗಿ ಮಾಸ್ ಅವತಾರದಲ್ಲಿ ಒಂದು ರಗಡ್ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾಣೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ರಿಪ್ಪನ್ ಸ್ವಾಮಿ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಒಂದು ಬಹಳ ಒಳ್ಳೆ ಪಾತ್ರ, ಬಹಳ ಒಳ್ಳೆ ವಿಶೇಷವಾದ ಪಾತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ವಿಭಿನ್ನ ಅಂತ ಹೇಳೋದಿಲ್ಲ, ವಿಭಿನ್ನವಾಗಿ ಏನೂ ಇಲ್ಲ, ನಾವು ವಿಶೇಷವಾಗಿ ಮಾಡ್ಬೋದು. ಯಾಕೆ ಅಂದ್ರೆ ಈ ಹಿಂದೆ ನಾನು ಯಾವ ಸಿನಿಮಾದಲ್ಲೂ ಈ ತರ ಪಾತ್ರ ಮಾಡಿರ್ಲಿಲ್ಲ ಅಂತಷ್ಟೇ. ಒಂಚೂರು ನೆಗೆಟಿವ್ ಆಗಿ, ಒಂದು ಚೂರು ವೈಲೆಂಟ್ ಆಗಿ ಕಾಣಿಸ್ಕೊಂಡಿದ್ದೀನಿ ಅಂದ್ರೆ ಕದ್ದ ಚಿತ್ರದಲ್ಲಿ ಆ ತರ ಪಾತ್ರ ಇದೆ. ಆಮೇಲೆ ರಾಘು ಅನ್ನೋ ಸಿನಿಮಾದಲ್ಲಿ ಆ ತರ ಇದೆ. ಕೇಸ್ ಆಫ್ ಕೊಂಡಣ್ಣದಲ್ಲಿ ಒಂದು ಚೂರು ಎಲ್ಲೋ ಒಂದ್ ಕಡೆ ಗ್ರೇ ಶೇಡ್ ಬರುತ್ತೆ, ತುಂಬಾ ಸೆಲ್ಫಿಶ್ ಆಗ್ತಾನೆ, ಈ ತರ ಕನ್ನಿಂಗ್ ಆಗ್ತಾನೆ ಅನ್ನೋದು ಕಾಣಿಸ್ತದೆ. ಆದ್ರೆ ರಿಪ್ಪನ್ ಸ್ವಾಮಿ ಹೇಗೆ ಅಂತ ಹೇಳಿದ್ರೆ, ಮನುಷ್ಯ ಬಹಳ ಹೊರಟು, ಮನಸ್ಸು ತುಂಬಾ ಮೃದು ಅಂತ ಹೇಳೋತರ ಏನಿಲ್ಲ. ಮನುಷ್ಯನೂ ಹೊರಟು, ಮನಸ್ಸು ಹೊರಟು. ಸೊ ಆ ತರ ವ್ಯಕ್ತಿ, ಆ ತರ ಒಂದು ಪಾತ್ರ. ಇವನು ಏನಕ್ಕೆ ಆ ತರ ಆಗಿರ್ತಾನೆ ಪಾತ್ರ? ಕೆಲವರು ಜೀವನ, ಕೆಲವರ ಅನುಭವಗಳು ಅವ್ರನ್ನ ಒಬ್ಬ ವ್ಯಕ್ತಿಯನ್ನಾಗಿ ಮಾಡ್ಬಿಡುತ್ತೆ, ಒಂದು ವ್ಯಕ್ತಿತ್ವನ ಅವ್ರಿಗೆ ಕೊಟ್ಬಿಡುತ್ತೆ. ಸೊ ಅಂತ ಒಂದು ಪಾತ್ರ ಮಾಡೋ ಅವಕಾಶ ನನಗೆ ರಿಪ್ಪನ್ ಸ್ವಾಮಿಲಿ ಸಿಕ್ತು. ರಿಪ್ಪನ್ ಸ್ವಾಮಿ ಅನ್ನೋದು ಆ ಪಾತ್ರದ ಹೆಸರು. ನನ್ನ ಹೆಸರು ಸ್ವಾಮಿ ಅಂತ, ಆದ್ರೆ ಅವನ ಜೀವನದಲ್ಲಿ ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ ಅವನ್ನ ರಿಪ್ಪನ್ ಸ್ವಾಮಿ ಅಂತ ಕರೀತಾರೆ, ಆ ಊರಲ್ಲಿ, ಆ ಭಾಗದವರು ಅಂತ ಇರೋದು. ಇದು ಕಿಶೋರ್ ಸರ್, ನಮ್ಮ ನಿರ್ದೇಶಕರು, ಈ ಕಥೆ ಹೇಳಿದಾಗ ನನಗೆ ಇಂಪ್ರೆಸ್ ಆಯ್ತು ಅನ್ನೋದಕ್ಕಿಂತ ಈ ಪಾತ್ರ ನನಗೆ ಮಾಡ್ಬೇಕು ಅನ್ನೋ ಆಸೆ ಹೆಚ್ಚಾಯ್ತು. ಈ ತರ ಪಾತ್ರ ಮುಂಚೆ ಮಾಡಿರ್ಲಿಲ್ಲ, ಇದೊಂದು ಒಳ್ಳೆ ಅವಕಾಶ ಸಿಕ್ಕಂಗಾಗುತ್ತೆ ನನಗೆ. ಒಬ್ಬ ಕಲಾವಿದನಾಗಿ ನಾನು ಎಲ್ಲೋ ಒಂದ್ ಕಡೆ ನಾನು ಕಲ್ತಿದ್ದನ್ನ, ಅಂದ್ರೆ ಆಕ್ಟಿಂಗ್ ಕೋರ್ಸಲ್ಲಿ ಕಲ್ತಿದ್ದನ್ನ, ಇದುವರೆಗೂ ನಾನು ನೋಡ್ಕೊಂಡ್ ಬಂದಿರೋ ಹಲವಾರು ರೆಫರೆನ್ಸ್ಗಳನ್ನ ಒಂದು ಅನುಭವದಲ್ಲಿ ಹಾಕುವಂತ ಅವಕಾಶ ನನಗೆ ಸಿಗುತ್ತೆ. ಸರ್ ಬಂದೂಕೇನ ತಂದಿದ್ದೀರಾ ಅಂತ? ಬಂದೂಕಾಗಿದ್ದು ಕಲ ಸಿನಿಮಾದಲ್ಲೇ ಅದನ್ನ ಹಿಡ್ಕೊಂಡಾಗ್ಲೇ ನಮ್ಗೊಂಥರ ಒಂಥರ ಆತರ ಎಲ್ಲ ರೂಢಿ ಇಲ್ಲ ಅಲ್ಲ. ಇನ್ಫ್ಯಾಕ್ಟ್ ನಾವು ಎಕ್ಸಿಬಿಷನ್ಗಳು ಹೋದಾಗ್ಲೇನೆ ಬಲೂನ್ ನಾವು ಬಂದೂಕಲ್ಲಿ ಹೊಡೆದಿಲ್ಲ, ಯಾರಿಗೆ ಬೇಕು ಅಂತ. ಈ ಸಿನಿಮಾದಲ್ಲಿ ಬಂದೂಕದಲ್ಲೇ ಜೀವನ ನಡೆಸುವಂತ, ಒಂದು ಎಸ್ಟೇಟ್ ನ ನಡೆಸುವಂತ ಒಬ್ಬ ಮಾಲೀಕ ಅವನು. ಅವನೊಂಥರ ಯಾವಾಗ್ಲೂ ಹೊರಟಾಗಿರ್ತಾನೆ ಅನ್ನೋ ತರ. ಸೊ ಅದೆಲ್ಲ ಇಟ್ಕೊಂಡಾಗ ಏನೋ ಒಂಥರ ನಮ್ಗೆ ಎನರ್ಜಿ. ಅದು ಅಂದ್ರೆ ಆಕ್ಚುಲಿ ಅದು ಹೇಳ್ತಾರೆ, ಈ ಬಂದೂಕು, ಈ ಚಾಕು, ಈ ಆಯುಧಗಳನ್ನ ಇಟ್ಕೊಂಡಾಗ ಏನೋ ಒಂಥರ ಎನರ್ಜಿ ಬರುತ್ತೆ. ಅದು ನನಗೆ ಅನುಭವ ಬಂದಿದೆ. ಸಾಮಾನ್ಯವಾಗಿ ಯಾವುದೇ ಒಂದು ಪಾತ್ರವನ್ನ ಮಾಡಿದ್ರು ಕೂಡ ಅದರ ಪ್ರಿಪರೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಥ ಒಂದು ರಗಡ್ ಲುಕ್ ಅಲ್ಲಿ ಕಾಣಿಸ್ಕೋಬೇಕು ಅಂತಂದಾಗ ನಿಮ್ಮ ಪ್ರಿಪರೇಷನ್ಸ್ ಹೆಂಗೆಲ್ಲ ಇತ್ತು ಅಂತ? ಸ್ವಲ್ಪ ಸುದೀರ್ಘವಾದ ಪ್ರಿಪರೇಷನ್ ಇತ್ತು ನಮ್ಗೆ ಇದು ರಿಪ್ಪನ್ ಸ್ವಾಮಿ ಮಾಡ್ಬೇಕಾದ್ರೆ. ಯಾಕಂದ್ರೆ ಇದುವರೆಗೂ ಮಾಡಿರೋ ಪಾತ್ರಗಳು ಎಲ್ಲೋ ಒಂದ್ ಕಡೆ ನನ್ನ ನಿಜ ಜೀವನದಲ್ಲೂ ಆತರ ಇದ್ದೀನಿ ಅನ್ನೋ ತರ ಇದ್ದಂತ ಪಾತ್ರಗಳು. ಅದು ಮಾಲ್ಗುಡಿ ಡೇಸ್ ಆಗಿರ್ಬೋದು, ಅದು ಸೇವಂತಿ ಆಗಿರ್ಬೋದು, ಅಥವಾ ಇದು ಸೀತಾರಾಮ್ ಸಿನಿಮಾ, ಆಮೇಲೆ ಮರೀಚಿ, ಯಾವುದೇ ಸಿನಿಮಾ ಆಗಲಿ ನಿಜ ಜೀವನದಲ್ಲಿ ಯಾವುದೋ ಒಂದು ಹೋಲಿಕೆ ಇತ್ತು, ಅದನ್ನ ನಾನು ಅಳವಡಿಸ್ಕೋಬಹುದು ಅನ್ನೋ ತರ. ಆದ್ರೆ ರಿಪ್ಪನ್ ಸ್ವಾಮಿ ಆತರ ಇಲ್ಲವೇ ಅಲ್ಲ, ತದ್ವಿರುದ್ಧ ಪಾತ್ರ. ಎಲ್ರೂ ಒಂಥರ ಇಷ್ಟನೇ ಪಡೆದಿರುವಂತ ಒಂದು ಪಾತ್ರ. ಈ ತರನು ಕೂಡ ಯಾರನ್ನೂ ಇಷ್ಟ ಪಡೆದಿರುವಂತಹ ಪಾತ್ರ, ಎಲ್ರನ್ನೂ ಸಂಶಯಾಸ್ಪದವಾಗಿ ನೋಡುವಂತ ಪಾತ್ರ. ಯಾವಾಗ್ಲೂ ಮುಖ ಗಂಟು ಕಟ್ಕೊಂಡೇ ಇರ್ತಾನೆ. ಅಂದ್ರೆ ಅಂತ ಒಬ್ಬ ವ್ಯಕ್ತಿ ಯಾವ ತರ ಇರ್ಬೋದು ಅಂತ. ಸೊ ಅದು ಆ ಎಕ್ಸ್ಪ್ರೆಷನ್ ಅನ್ನ ಬರೀ ಒಂದು ಸೀನಲ್ಲಿ, ಒಂದು ಮುಖದಲ್ಲಿ ಅದನ್ನ ಹೊರಹಾಕೋದಕ್ಕಿಂತ ಅದನ್ನ ತಲೆಯಲ್ಲಿ ಹಾಕೊಂಡು, ಮನಸ್ಸಲ್ಲಿ ಹಾಕೊಂಡು, ಈ ತರ ಎಕ್ಸ್ಪೀರಿಯನ್ಸ್ ಇವನಿಗೆ ಆಗಿದೆ ಅನ್ನೋದು ಒಂದು ಚಿಕ್ಕದೊಂದು ಎಕ್ಸರ್ಸೈಸ್ ಬರುತ್ತೆ ನಮ್ಮಲ್ಲೇ. ಆ ಎಕ್ಸರ್ಸೈಸ್ ಮಾಡಿ ಒಂದು ಸೀನ್ ಒಳಗೆ ನಾವು ಕಾಲಿಡಬೇಕು ಅನ್ನೋದು ನಾವು ಕಲ್ತಿದ್ದು.
ಈ ಆಕ್ಟಿಂಗ್ ಕೋರ್ಸಲ್ಲಿ. ಆಮೇಲೆ ಇನ್ನು ಕೆಲವು ಬಹಳ ದೊಡ್ಡ ದೊಡ್ಡ ನಟರು ಕೋರ್ಸ್ ಮಾಡದೇ ಇರುವಂಥವ್ರು ಸಹಜವಾಗಿ ಮಾಡಿರುವಂಥ ನಟನೆ ಎಲ್ಲ ನೋಡಿದ್ದೀವಿ. ಸೊ ಅದನ್ನೆಲ್ಲ ನೋಡಿ ಒಂದು ಸೀನ್ ಹೋಗೋದಕ್ಕೆ ಮುಂಚೆ, ಒಂದು ಶಾರ್ಟ್ ಕೊಡೋದಕ್ಕೆ ಮುಂಚೆ ಅದ್ರದ್ದೊಂದು ರಿಹರ್ಸಲ್ ಮಾಡಿ ಡೈರೆಕ್ಟರ್ಗೆ ಅದು ಓಕೆನಾ ಅಂತ ಕೇಳಿ, ಯಾಕಂದ್ರೆ ಬಹಳ ಒಳ್ಳೆ ಬರವಣಿಗೆ ಇದ್ದಂಥ ಸ್ಕ್ರಿಪ್ಟು ರಿಪ್ಪನ್ ಸ್ವಾಮಿ. ನಮ್ಮ ಕಿಶೋರ್ ಸರ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ತುಂಬಾ ಇಂಟೆನ್ಸ್ ಆಗಿ ಪಾತ್ರಗಳನ್ನ ಬರೆದಿದ್ದಾರೆ. ಸೊ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಲ್ಲಿ ಸಮಯ ಕಳೀತು. ಆಮೇಲೆ ನನ್ ಬಣ್ಣ ಬೇರೆ ಇಳಿಸ್ಕೋಬೇಕಲ್ಲ, ಈ ತರ ಇಲ್ಲವೇ ಇಲ್ಲ. ಇದಕ್ಕಿಂತ ಒಂದು 4-5 ಶೇಡ್ ಹೆಚ್ಚು ಕಪ್ಪು ಮಾಡಿ ದಿನ ದಿನ ಇಲ್ಲ ಸರ್, ನಿಮಗಿಂತ ಕಪ್ಪು. ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ದಿನ ಬೆಳಗ್ಗೆ ಒಂದು 25 ನಿಮಿಷ ನಾನು ಸುಮ್ನೆ ಹಿಂಗೆ ನಿಂತ್ಕೋಬೇಕು. ಬಿಸ್ಲಲ್ಲ, ಮೇಕಪ್ಗೆ ನಿಂತ್ಕೊಂಡ್ರೆ ಪಾಪ ನಮ್ಮ ಹುಡುಗರ ಪ್ಯಾನ್ ಕೇಕು ಅದನ್ನ ಕೈಯಲ್ಲಿ ಹಿಂಗ್ ಬಳ್ಕೊಂಡು ಕೈಯೆಲ್ಲ ಹಿಂಗ್ ಹಚ್ಚಿ ಮಾಡಿ, ಕಾಲಿಗೆ ಪಂಚೆ ಬೇರೆ ಹಾಕೊಂಡಿರ್ಬೇಕಲ್ಲ, ಸೊ ಕಾಲಿಗೆಲ್ಲ ಕಪ್ಪು ಮಾಡಿ ಶೂಟಿಂಗ್ ಹೋಗೋದು ಅಷ್ಟರಲ್ಲೇ ಸುಸ್ತಾಗ್ಬಿಡ್ತಿತ್ತು. ಇನ್ನು ಒಂದೊಂದ್ಸಲ ವೆದರು ಸ್ವಲ್ಪ ಬಿಸಿಲಿರೋದು, ಅಥವಾ ಒಂದ್ ಸ್ವಲ್ಪ ಡಿಲೇಗಳಾಗ್ತಾ ಇತ್ತು. ಅದ್ರ ಮಧ್ಯ ಒಂಥರ ಈ ಹಿಂಸೆ, ಕೋಪ ಇವೆಲ್ಲ ಬರೋದು, ಅದೆಲ್ಲ ತಡ್ಕೊಂಡು ಆಕ್ಟಿಂಗು ಮಾಡ್ಬೇಕು. ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯನ್ಸ್. ಅಂದ್ರೆ ಪಾತ್ರಕ್ಕೆ ತಕ್ಕಂಗೆ ನಾವು ಮೇಕಪ್ ಮಾಡ್ಕೋಬೇಕು. ಅದೇ ತರ ನೀವು ಹೇಳ್ತಾ ಇದ್ರಿ ಪಾತ್ರದಲ್ಲೂ ಹೊರಟ ಅಂತ. ಸೊ ಅಲ್ಲೂ ಕೂಡ ಕಸಿವಿಸಿ ಆಗ್ತಿತ್ತು, ಒಂಥರ ಕೋಪ ಬರ್ತಿತ್ತು ಅಂತ ಹೇಳ್ಬಿಟ್ಟು. ಅದು ಪಾತ್ರಕ್ಕೆ ಹಾಕಿರೋದಕ್ಕ ಅಥವಾ ಅಲ್ಲಿನ ಸಿಚುವೇಶನ್ಗ ಅಂತ? ಪಾತ್ರಕ್ಕೆ ಹಾಕಿರೋದಕ್ಕದು. ಈ ಪಾತ್ರ ಹತ್ರ ಇರೋದ್ರಿಂದ ನಮ್ಗೆ ಇದು ಸ್ವಲ್ಪ ಏನಾರು ಆದಾಗ ಅದರಿಂದ ಏನೋ ಒಂದು ಸ್ಫೂರ್ತಿ ಪಡ್ಕೊಳ್ಳೋದು. ಒಂಚೂರು ಯಾವಾಗ್ಲೂ ಇಂಪೇಷಂಟ್ ಆಗೇ ಇರಬೇಕು. ಆಮೇಲೆ ಹಾಗಂತ ತುಂಬಾ ಡ್ರಾಮ್ಯಾಟಿಕ್ ಆಗು ಇರಬಾರ್ದು. ರಿಯಲ್ ಲೈಫಲ್ಲಿ ಯಾರು ಆತರ ಇರೋದಿಲ್ಲ. ನೀವು ನೋಡಿಬೇಕಾದ್ರೆ ತುಂಬಾ ಹೊರಟಾಗಿರೋರು, ತುಂಬಾ ಒಂದು ನೆಗೆಟಿವ್ ಯಾರನ್ನ ಊರುಗಳಲ್ಲಿ ನೋಡಿದಾಗ ಅವ್ರು ಬಹಳ ಸಾಧಾರಣವಾಗಿರ್ತಾರೆ, ಬಹಳ ಸಾಧಾರಣವಾಗಿರ್ತಾರೆ. ಆದ್ರೆ ಅವ್ರು ಮಾಡೋ ಕೆಲಸಗಳಲ್ಲಿ ಏನೋ ಒಂದ್ ಕಡೆ ಒಂದು ತುಂಬಾ ಇನ್ನೊಬ್ಬರಿಗೆ ಅಗೌರವ ಕೊಡೋದು, ಇನ್ನೊಬ್ಬರನ್ನ ಒಂಥರ ತುಂಬಾ ಕೀಳಾಗಿ ನೋಡೋದು, ತುಂಬಾ ದರ್ಪದಲ್ಲಿ ನೋಡೋದು, ಅವೆಲ್ಲ ಅವ್ರ ಮಾತಲ್ಲಿರುತ್ತೆ. ಸೊ ಅಂತ ಕೆಲವು ವಿಚಾರಗಳು ನನಗೆ ಇದರಲ್ಲಿ ಸ್ವಲ್ಪ ಹೆಲ್ಪ್ ಆಯ್ತು. ಸರ್, ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ರ, ಸಾಕಷ್ಟು ಪಾತ್ರಗಳಲ್ಲಿ ಮಿಂಚಿದ್ದೀರಾ. ಸೊ ರಿಪ್ಪನ್ ಸ್ವಾಮಿ ಅಂದ ತಕ್ಷಣ ನೀವೇ ಹೇಳಿದ್ರಿ ತುಂಬಾ ಒರಟು, ಮನಸ್ಸು ಒರಟು, ಆ ವ್ಯಕ್ತಿನೂ ಒರಟು ಅಂತ ಹೇಳ್ಬಿಟ್ಟು. ಜನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ? ಯಾಕಂತಂದ್ರೆ ಒಂದು ಪಾತ್ರವನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಒಂದು ಗೊಂದಲ ಕ್ರಿಯೇಟ್ ಆಗುತ್ತೆ. ಇದು ವರ್ಕೌಟ್ ಆಗುತ್ತಾ ಇಲ್ವಾ, ಜನ ಆಕ್ಸೆಪ್ಟ್ ಮಾಡ್ತಾರ, ನನ್ನನ್ನ ರಾಘವಾಗಿ ನೋಡ್ತಾರೆ, ಮತ್ತೆ ಹಲವಾರು ಪಾತ್ರಧಾರಿಗಳಾಗಿ ನೋಡ್ತಾರೆ. ನೀವೇ ಒಂದಷ್ಟು ಸಿನಿಮಾಗಳನ್ನ ಎಕ್ಸಾಂಪಲ್ ಕೊಟ್ರಿ, ಸೇವಂತಿ ಮತ್ತಷ್ಟು ಸಿನಿಮಾಗಳನ್ನ. ಸೊ ಆ ಗೊಂದಲ ಏನಾದ್ರು ಇತ್ತಾ? ಜನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು? ಇಲ್ಲ ಸರ್, ಗೊಂದಲ ಇಲ್ಲ. ಯಾಕಂದ್ರೆ ನಮ್ಮ ಜನ ಎಷ್ಟರ ಮಟ್ಟಿಗೆ ಪಾತ್ರಗಳನ್ನ ಎಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಕಾರಣ, ಒಂದು ಒಳ್ಳೆ ಪಾತ್ರನ ಒಳ್ಳೆ ನಿರ್ದೇಶಕರು ಒಳ್ಳೆ ಬರವಣಿಗೆ ಜೊತೆ ಒಳ್ಳೆ ಸ್ಕ್ರಿಪ್ಟ್ ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಅದನ್ನ ಇಲ್ಲ ಅಂತ ಹೇಳಿರೋದು ಚರಿತ್ರೆಯಲ್ಲೇ ಇಲ್ಲ. ಎಂಥದೇ ಪಾತ್ರನಾರು ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅಂತ ಕಾನ್ಫಿಡೆನ್ಸ್ ನನಗೆ ಫಸ್ಟ್ ನಿರ್ದೇಶಕರ ಮೇಲಿತ್ತು, ಆಮೇಲೆ ನಮ್ಮ ಆಡಿಯನ್ಸ್ ಮೇಲಿತ್ತು. ಆಮೇಲೆ ಈ ಎರಡು ಕಾನ್ಫಿಡೆನ್ಸ್ ಯಾವಾಗ ಕೆಲ್ಸಕ್ಕೆ ಬರುತ್ತೆ, ನನ್ನ ಮೇಲೆ ನಾನು ಸ್ವಲ್ಪ ಒಂದು ಚೂರು ವರ್ಕ್ ಮಾಡಿಕೊಂಡು, ಒಂಚೂರು ಹೋಮ್ ವರ್ಕ್ ಮಾಡಿಕೊಂಡು, ಆ ಪಾತ್ರನ ಅಷ್ಟು ಶಿಸ್ತಾಗಿ, ಅಷ್ಟು ಅದಕ್ಕೆ ನನ್ನನ್ನು ನಾನೇ ತೊಡಗಿಸ್ಕೊಳ್ಳೋದ್ರಿಂದ ಹಿಡಿದು ಆ ಪಾತ್ರ ಮಾಡಿದಾಗ ಖಂಡಿತ ಇದನ್ನ ಒಪ್ಕೋತಾರೆ. ಇದ್ರ ಮೂಲಕ ನನಗೆ ಒಳ್ಳೆ ಹೆಸರನ್ನ ಕೊಡ್ತಾರೆ, ನನ್ನನ್ನ ಕೈ ಹಿಡಿದು ನಡೆಸ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಈಗೇನಂತಂದ್ರೆ ರಿಪ್ಪನ್ ಸ್ವಾಮಿ ಯಾಕೆ ಒಪ್ಕೊಂಡ್ರು ಅನ್ನೋಂಥ ಕ್ವಶನ್ ಮಾರ್ಕು ಸಿನಿ ಪ್ರೇಕ್ಷಕರಲ್ಲಿ. ಸೊ ನಿಮ್ಮ ಪ್ರಕಾರ ರಿಪ್ಪನ್ ಸ್ವಾಮಿ ಏನಕ್ಕೆ ಒಪ್ಕೊಂಡ್ರಿ ಅಂತ? ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ, ಆ ಪಾತ್ರನೇ ನೋಡಕ್ಕೆ ಒಂಥರ ಚೆನ್ನಾಗಿದೆ. ಅದನ್ನ ಅವರು ಪಾತ್ರದ ಬಗ್ಗೆ ಹೇಳಿದಾಗ್ಲೇ ನಾವೇ ಅದ್ರ ಒಂದು ಕಲ್ಪನೆಯಲ್ಲಿ ಇರ್ತೀವಿ. ಈ ಪಾತ್ರ ನಾನು ಹಿಂಗ್ ಮಾಡ್ಬೋದು, ನಾನು ಈ ತರ ಕಾಣಿಸ್ಕೋಬಹುದು, ಈ ತರ ಆಕ್ಟ್ ಮಾಡ್ಬೋದು. ಇದ್ರ ಹಿಂದೆ ನೋಡದೇ ಇರುವಂತ ಒಂದು ಮುಖಭಾವ ಇಡೀ ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ಇರುತ್ತೆ. ಅದೊಂದು ಅನುಭವ ನನಗೆ ಮಾತ್ರ ಆಗೋದಲ್ಲ, ಜನ ಅದನ್ನ ನೋಡಿ ಖುಷಿ ಪಡ್ತಾರೆ ಅನ್ನೋದಕ್ಕಿಂತ ಅದನ್ನ ಪ್ರಶಂಸೆ ಮಾಡ್ತಾರೆ. ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ಫೀಲಿಂಗ್ ಅವ್ರ ಮನಸ್ಸಿಗೆ ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ರಿಪ್ಪನ್ ಸ್ವಾಮಿ ಒಪ್ಕೊಂಡೆ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರ, ಅಂಡ್ ಹಾಗೇನೆ ಶೂಟಿಂಗ್ ಮಾಡ್ಬೇಕಾದ್ರೆ ಏನೆಲ್ಲ ಅಡಚಣೆಗಳಾಯ್ತು? ಐ ಥಿಂಕ್ ನನಗನ್ಸಿರೋ ಒಂದು ಕಾಡಿನ ಬ್ಯಾಕ್ ಡ್ರಾಪ್ ಅಲ್ಲೆಲ್ಲಾನು ಕೆಲಸ ಮಾಡಿದ್ರ ಅಂತ ಅನ್ಸುತ್ತೆ. ಸೊ ಅಲ್ಲೆಲ್ಲಾನು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ತುಂಬಾ ಸ್ಮೂತ್ ಆಗಾಯ್ತು ಸರ್, ತುಂಬಾ ಸ್ಮೂತ್ ಆಗಾಯ್ತು. ಒಳ್ಳೆ ಅದ್ಭುತವಾದಂತ ವಾತಾವರಣದಲ್ಲಿ ಶೂಟಿಂಗ್ ಮಾಡಿದ್ವಿ, ಅದ್ಭುತವಾದಂತ ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಿದ್ವಿ. ಕೊಪ್ಪ, ಆಮೇಲೆ ಬಸರಿಕಟ್ಟೆ ಅಂತ ಊರುಗಳು, ಅಲ್ಲೆಲ್ಲ ಆಕ್ಚುಲಿ ಒಂದು ಎಸ್ಟೇಟ್ ಅಲ್ಲಿ ಶೂಟ್ ಮಾಡಿದ್ವಲ್ಲ, ಆ ಎಸ್ಟೇಟ್ ಸುತ್ತು ಬರೀ ಬೆಟ್ಟ ಗುಡ್ಡಾನೆ, ಬ್ಯೂಟಿಫುಲ್ ವೆದರ್. ಇನ್ಫ್ಯಾಕ್ಟ್ ಮಳೆನೂ ನಮಗೆ ತುಂಬಾ ತೊಂದರೆ ಕೊಡ್ಲಿಲ್ಲ. ಯಾವಾಗ್ಲಾರು ಒಂದ್ಸಲ ಮಳೆ ಬಂದು ತಂಪ್ ಮಾಡಿ ಹೋಗ್ಬಿಡ್ತಾ ಇತ್ತು. ಅವಾಗ ತುಂಬಾ ಮಂಜು ಮುಚ್ಕೊಂಡ್ಬಿಡ್ತಾ ಇತ್ತು. ಅದನ್ನ ನಾವು ಶಾರ್ಟ್ ಅಲ್ಲೆಲ್ಲ ಯೂಸ್ ಮಾಡಿದೀವಿ. ಆಮೇಲೆ ಒಂದು ಗುಡ್ಡದ ಮೇಲೆ ಶೂಟಿಂಗ್ ಮಾಡಿದ್ವಿ, ಒಂದು ಝರಿ ಹರಿತಾ ಇತ್ತು, ಅಲ್ಲೊಂದ್ ಕಡೆ ಶೂಟಿಂಗ್ ಮಾಡಿದ್ವಿ.
ಈ ತರ ಹಲವಾರು ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬ. ಸೊ ನಿಮ್ಮ ಮನಸ್ಸಿನ ಮಹಾಲಕ್ಷ್ಮಿಯ ಬಗ್ಗೆ ಏನಾದ್ರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ, ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಇಟ್ಕೊಂಡಿದ್ರ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ರ. ಆದ್ರೂ ಕೂಡ ಇಲ್ಲ ಒಂದ್ ಕಡೆ ಹಬ್ಬ ಅಂತ ಬಂದಾಗ ಅವ್ರು ಮಾಡ್ತಿದ್ದಂತ ಅಡಿಗೆ ನೆನಪಾಗುತ್ತೆ, ಅವರು ಶೌರ್ಯ ಅವ್ರು ತಿನ್ಸಿದಂತ ತಿನಿಸುಗಳು ನೆನಪಾಗುತ್ತೆ, ಮನೆಯಲ್ಲಿ ಪೂಜೆ ನೆನಪಾಗುತ್ತೆ, ಒಟ್ಟಿಗೆ ಕಳೆದಂತ ಸಮಯ ಸಂದರ್ಭಗಳೆಲ್ಲನೂ ಕೂಡ ನೆನಪಾಗುತ್ತೆ. ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಖಂಡಿತ ಮಿಸ್ ಮಾಡ್ಕೋತೀನಿ ಸರ್. ಒಂದು ಖಾಲಿತನ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. ಆಮ್, ಆ, ಏನಾಗುತ್ತೆ ಈಗ, ನಾನು ಒಂದೊಂದ್ಸಲ ಈ ಹಬ್ಬಕ್ಕೆ ಅಂತಾನೆ ಅಲ್ಲ, ಯಾವಾಗ್ಲೂ ನಾನ್ ಬೇಕು ಅಂತಾನೆ ನೆನಪು ಮಾಡ್ಕೋತಿರ್ತೀನಿ ನಾನು. ಯಾಕಂದ್ರೆ ಯಾವಾಗ್ಲೂ ನಾವು ಜೊತೆಯಲ್ಲಿ ಇದ್ದಾಗ ಮನೆಯಲ್ಲಿ ಆ, ಆಗ್ತಾ ಇದ್ದಂತ ವಿಚಾರಗಳಿತ್ತಲ್ಲ, ನಾವು ಕಳೀತಾ ಇದ್ದಂತ ಕ್ಷಣ ಇತ್ತಲ್ಲ, ಅವೆಲ್ಲವೂ ಈಗಲೂ ಅಷ್ಟೇ ನನ್ನಲ್ಲಿ ಜೀವಂತವಾಗಿದೆ, ಇನ್ನು ಮುಂದಕ್ಕೂ ಅಷ್ಟೇ ಜೀವಂತವಾಗಿರುತ್ತೆ. ಈ ಹಬ್ಬ ಬಂದಾಗ ಮನೇಲಿ ರೆಡಿ ಮಾಡುವಂಥದ್ದು, ರೆಡಿ ಆಗ್ತಾ ಇದ್ದಿದ್ದು, ಅಡುಗೆ ಮಾಡೋದು, ನಮ್ಮ ಅಕ್ಕನ ಮನೆಗೆ ಹೋಗೋದು, ಸ್ನೇಹಿತರ ಮನೆಗೆ ಹೋಗೋದು, ಪೂಜೆಗೆ ಹೋಗಿ ಅಲ್ಲಿ ತಮಾಷೆಗಳು ಮಾಡೋದು, ಇವಳು ತುಂಟಾಟ, ಇವಳು ತುಂಟತನ, ಆ ಇವಳೆಲ್ರೂ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಿದ್ದು, ಇವೆಲ್ಲವೂ ಕೂಡ ಅಷ್ಟು ಅಷ್ಟು ಆಳವಾಗಿದೆ ನನ್ನಲ್ಲಿ. ನನ್ನ ಮನಸ್ಸಲ್ಲೂ ಇದೆ, ನನ್ನ ಮಗನ ಮನಸ್ಸಲ್ಲಿದೆ. ಅಷ್ಟೇ ಯಾಕೆ, ನನ್ನ ಎಲ್ಲ ಸ್ನೇಹಿತರು, ನಮ್ಮ ಕುಟುಂಬದವ್ರ ಮನಸ್ಸಲ್ಲಿ ಹಾಗೆ ಇದೆ. ಸೊ ಇಷ್ಟೆಲ್ಲ ಜೀವಂತವಾಗಿರ್ಬೇಕಾದ್ರೆ ಆ ಇವಾಗಿಲ್ಲ, ಏನ್ ಮಾಡೋದು ಅಲ್ವಾ? ತುಂಬಾ ನಾನು ನೋವು ಪಟ್ಟಾಗ, ತುಂಬಾ ನಾನು ಕೊರಗಿದಾಗ ಅವಳಿಗೂ ನೆಮ್ಮದಿ ಇರೋದಿಲ್ಲ, ಅಲ್ಲೂ ತುಂಬಾ ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಆಕ್ಚುಲಿ ವಾಸ್ತವ, ಅದು ನಿಜ, ಅದ್ರ ಹಿಂದೆ ಏನೋ ಒಂದು ಸತ್ಯ ಇದೆ. ಸೊ ನಾವು ತುಂಬಾ ಕೊರಗಿದಾಗ ಅವ್ರಿಗೂ ತುಂಬಾ ಹಿಂಸೆ ಆಗುತ್ತೆ. ಅವರ ಎನರ್ಜಿ ಏನಿದೆ, ಅವ್ರ ಚೈತನ್ಯ ಏನಿದೆ, ಅವ್ರ ನೆನಪು ಏನಿದೆ, ಅದೆಲ್ಲದಕ್ಕೂ ನಾವು ನೋವು ಕೊಟ್ಟಂಗಾಗುತ್ತೆ. ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನೇ ನಾವು ಖುಷಿ, ಆ ನೆನಪನ್ನೇ ಖುಷಿ ಪಟ್ಕೊಂಡು ಮುಂದೆ ಏನಿದೆ, ಯಾರಿದ್ದಾರೆ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದು ಕೆಲಸಗಳ ಮುಖಾಂತರ ನಮ್ಮನ್ನ ನಾವು ತೊಡಗಿಸ್ಕೊಂಡು ಅದರಲ್ಲಿ ನಾನು ಖುಷಿನ ಕಾಣ್ತೀನಿ. ಆ, ಈಗ ಏನಂತಂದ್ರೆ ಸೋಷಿಯಲ್ ಮೀಡಿಯಾ ನೀವು ಕೂಡ ಯೂಸ್ ಮಾಡ್ತಿರ್ತೀರಾ. ನೀವು ಒಂದು ಡಿಸಿಷನ್ ಬಂದಿದ್ದೀರಾ, ನನ್ನ ಮನ್ಸಲ್ಲಿ ಅವ್ರಿದ್ದಾರೆ ಅನ್ನುವಂಥದ್ದು. ಬಟ್ ಏನಂತಂದ್ರೆ ಒಂದಷ್ಟು ಜನ ವರ್ಗ, ಯಾಕಂದ್ರೆ ಎಲ್ಲರ ಒಪಿನಿಯನ್ಸ್ ಒಂದೇ ತರ ಇರಬೇಕು ಅಂತ ಹೇಳಿಲ್ಲ, ಅವ್ರವ್ರ ಮನಸ್ಥಿತಿ ಅವ್ರವರ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗ್ತಿತ್ತು, ಓರ್ವ ನಟಿಯ ಜೊತೆ ನಿಮ್ಮ ಮದುವೆ ಆಗುತ್ತೆ, ಎರಡನೇ ಮದುವೆ ಆಗ್ತಿದ್ದಾರೆ, ಹಂಗೆ ಹಿಂಗೆ ಅವ್ರಿಗೂ ಇಬ್ರು ಲೈಫ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ ವರ್ಗ ಮಾತಾಡಿದ್ರೆ, ಇನ್ನೊಂದು ವರ್ಗ ಆಗ್ಲಿ ಅಂತ ಹೇಳ್ಬಿಟ್ಟು ಮಾತಾಡುವಂಥದ್ದು, ಒಂದಷ್ಟು ಕಮೆಂಟ್ಸ್ ಬರುತ್ತೆ. ಸೊ ನಿಮ್ ಗಮನಕ್ಕೆ ಈಗಾಗಲೇ ಬಂದಿರುತ್ತೆ. ಸೊ ಅದ್ರ ಬಗ್ಗೆ ನೀವು ರಿಯಾಕ್ಟ್ ಮಾಡೋದಾದ್ರೆ? ನಾನು ಯಾವತ್ತೂ ಅದನ್ನ ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಂತೂ ನಾನು ರಿಯಾಕ್ಟೇ ಮಾಡಿಲ್ಲ, ಯಾಕಂದ್ರೆ ನನಗದು ಬೇಕಾಗಿಲ್ಲ. ಆಮೇಲೆ ನನ್ನನ್ನ ಇಷ್ಟಪಡೋ ಜನರಿಗೂ ಅದು ಬೇಕಾಗಿಲ್ಲ. ಖಂಡಿತ ಅವ್ರಿಗದು ಅಗತ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಏನ್ ಮಾಡ್ತಿದ್ದೀನಿ, ನನ್ನ ಜೀವನ ಹೇಗೆ, ನನ್ನ ಮಗ ಹೇಗೆ, ನನ್ನ ಯೋಚನೆ ಹೇಗೆ ಅನ್ನೋದೆಲ್ಲ ಅವ್ರಿಗೆ ಗೊತ್ತು. ಆದ್ರೆ ನೀವು ಹೇಳಿದಾಗೆ ಕೆಲವ್ರು ಮಾತ್ರ ಯಾರು ಅಂದ್ರೆ ಏನೋ ಹೇಳಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಪಾಪ ಕಾಳಜಿಯಲ್ಲಿ ಹಿಂಗಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಆಸೆಯಿಂದ ಹೇಳಿರ್ಬೋದು. ಆದ್ರೆ ಅದು ಆ- ಆ- ಅದರ ನಂಬರ್ ಕಡಿಮೆ. ಅದನ್ನ ಒಂದು ಸುದ್ದಿ ಮಾಡಿ ಹಬ್ಸೋರೇ ಹೆಚ್ಚು. ಸೊ ನಾನು ಯಾರನ್ನೂ ಕೂಡ ದೂಷಿಸೋದಾಗ್ಲಿ, ಅವ್ರನ್ನ ಬೈಯೋದಾಗ್ಲಿ, ರೇಗೋದಾಗ್ಲಿ ಇದನ್ನ ನಾನು ಯಾವುದೂ ಮಾಡೋದಿಲ್ಲ. ಆದ್ರೆ ನನಗದು ಬೇಡ. ಇನ್ಫ್ಯಾಕ್ಟ್ ನಾನು ನಾವು ತಮಾಷೆ ಫೋನ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು, ಏನ್ರಿ ಇವೆಲ್ಲ, ಯಾಕೆ ಇವೆಲ್ಲ ಸುಮ್ಮನೆ ಹಾಕ್ತಾರೆ ಅಂತ. ನಾವು ಅಂಥ ಒಳ್ಳೆ ಸ್ನೇಹಿತರು ನಾವು. ಆದ್ರೆ ಅದ್ರ ಹಿಂದೆ ಯಾವುದೇ ಆ ಉದ್ದೇಶ ಇರೋದಿಲ್ಲ, ಅಥವಾ ಯಾವುದೇ ರೀತಿ ಯೋಚನೆಗಳು ಇರೋದಿಲ್ಲ ಅನ್ನೋದು ನನಗೂ ಗೊತ್ತು, ಅವ್ರಿಗೂ ಗೊತ್ತು. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕಾಳಜಿಗೆ ನಾನು ಚಿರಋಣಿ, ನಿಮ್ಮ ಪ್ರೀತಿಗೆ ನಾನಾಗ್ಲಿ ನನ್ನ ಮಗ ಆಗ್ಲಿ ಚಿರಋಣಿ. ಆಮ್, ಅಕಸ್ಮಾತ್ ಸ್ಪಷ್ಟನೆ ಬೇಕೇ ಬೇಕು ಅನ್ನೋದಾದ್ರೆ ಇವಾಗ ಕೆಲವು ಕಡೆ ಹೇಳಿದ್ದೀನಿ, ಅದನ್ನೇ ಮತ್ತೆ ಹೇಳ್ತೀನಿ. ಏ, ಖುಷಿಯಾಗಿದ್ದೀನಿ. ಸ್ಪಂದನ ನನ್ನ ಜೊತೆಲೇ ಇದ್ದಾಳೆ, ನಾನು ನನ್ನ ಮಗನ ಜೊತೆಲೇ ಇದ್ದಾಳೆ. ನಮ್ಮ ನೆನಪು ಹಾಗೇ ಇದೆ. ಈ ತರ ಆಗುತ್ತೆ ನನ್ನ ಜೀವನದಲ್ಲಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೊ ಮುಂದಕ್ಕೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಯಾರು ಹೇಳೋದಕ್ಕೆ ಮುಂದಕ್ಕೆ ಏನಾಗುತ್ತೆ ಅಂತ. ಆದ್ರೆ ಈಗಿನ ಪರಿಸ್ಥಿತಿಲಿ ನನ್ನ ಜೀವನಕ್ಕಾಗ್ಲಿ, ನನ್ನ ಬದುಕಿಗಾಗ್ಲಿ, ನನ್ನ ಮನಸ್ಸಿಗಾಗ್ಲಿ ಯಾರೂ ಬರೋದಿಲ್ಲ. ಶೌರ್ಯ ಅವರೊಟ್ಟಿಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋಗಳನ್ನ ಶೇರ್ ಮಾಡ್ತಾರೆ. RCB ಟೈಮಲ್ಲೂ ಕೂಡ RCB ಅನ್ನುವಂಥ ಚಿಯರ್ ಅಪ್ ಮಾಡುವಂತಹ ಒಂದಷ್ಟು ಘೋಷಣೆಗಳನ್ನ ವಿಡಿಯೋ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಿರ್ತಾರೆ. ಸೊ ಶೌರ್ಯ ಇವಾಗ ಏನ್ ಓದ್ತಿದ್ದಾರೆ ಅನ್ನುವಂಥದ್ದು ನಿಮ್ಮ ಅಭಿಮಾನಿಗಳಲ್ಲಿರುವಂತಹ ಒಂದು ಪ್ರಶ್ನೆ. ಹಾಗೇನೆ ಹೆಂಗಿದ್ದಾರೆ ಅಂತ? ಚೆನ್ನಾಗಿದೆ ಸರ್, ಶೌರ್ಯ ಚೆನ್ನಾಗಿದ್ದಾನೆ. ಅವನು 11th ಓದ್ತಾ ಇದ್ದಾನೆ. ಅವನಿಗೆ ಈ ಎಡಿಟಿಂಗು, ಡಿಜಿಟಲ್ ಎಡಿಟಿಂಗು, ಏನೋ ಟ್ರೇಲರ್ಗಳು ಅವನೇ ಕಟ್ ಮಾಡೋದು, ಹಾಕೋದು, ಅದೆಲ್ಲ ಅವನಿಗೆ ಅದರಲ್ಲಿ ಆಸಕ್ತಿ ಜಾಸ್ತಿ. ಬಾಸ್ಕೆಟ್ಬಾಲ್ ಆಡ್ತಾನೆ, ಒಳ್ಳೊಳ್ಳೆ ಸಿನಿಮಾಗಳು ನೋಡ್ತಾನೆ. ಅಂದ್ರೆ ಅವನೊಂಥರ ಪಕ್ಕ ನಮ್ಮ ಕನ್ನಡ ಕಮರ್ಷಿಯಲ್ ಆಡಿಯನ್ಸ್ ಅವನು.
ಯಾರೋ ಸಿನಿಮಾ ರಿಲೀಸ್ ಆದ್ರೆ ಅವ್ನು ಹೋಗ್ತಾನೆ, ನನ್ನ ಕಾಯೋದೇ ಇಲ್ಲ. ಅವ್ನ ಪಾಡಿಗೆ ಫೋನ್ ಮಾಡ್ಕೋತಾನೆ, ಟಿಕೆಟ್ ಬುಕ್ ಮಾಡ್ಕೋತಾನೆ, ಹೋಗ್ತಾನೆ, ಬರ್ತಾನೆ, ಇದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆದ್ರೆ ಯಾವ ಸಿನಿಮಾನು ಅವನು ತೀರಾ ಕೆಟ್ಟದಾಗಿದೆ, ಏನಿಗೆ ಮಾಡ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳೋದೇ ಇಲ್ಲ. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಅವ್ನು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಥರನೇ ಮಾತಾಡ್ತಾನೆ. ಏನೋ ಮುಂಚೆ ಅವ್ರ ಅಮ್ಮ ರೇಗಿಸ್ತಾ ಇದ್ಲು, ಈಗ ಕಳ್ಳನ ಮಗ ಅಪ್ಪ ಇವನು, ಇವನಿಗೆ ಇಂಟ್ರೆಸ್ಟ್ ಇದೆ, ಹೇಳ್ಕೊಳ್ಳೋದಿಲ್ಲ, ತುಂಬಾ ಶೋಕಿ ಮಾಡ್ತಾನೆ ಅನ್ನೋದೆಲ್ಲ ರೇಗಿಸ್ತಾ ಇದ್ಲು. ಆದ್ರೆ ಇವಾಗ ಬಹಳ ಜನ ಕೇಳ್ತಾ ಇದ್ದಾರೆ, ಅವ್ರನ್ನ ಎಂಟ್ರಿ ಕೊಡ್ತೀರಾ, ತಯಾರಿ ಮಾಡ್ತಿದ್ದೀರಾ ಅಂತ. ಅದೆಲ್ಲ ಏನೂ ಇಲ್ಲ ಸರ್. ಅವ್ನು ಚಿಕ್ಕ ಹುಡುಗ, ಇನ್ನು ಅವನು ಜಿಮ್ಗೆ ಹೋಗ್ತಾ ಇದ್ದಾನೆ. ಜಿಮ್ ಅಂದ್ರೆ ಬಹಳ ಇಷ್ಟ ಅವನಿಗೆ. ನನಗಿಂತ ಎತ್ತರ ಇದ್ದಾನೆ. ಅವ್ನು ನೋಡ್ತಾರೆ, ಅವನ್ನ ವಿಶ್ ಮಾಡ್ತಾರೆ, ಅವನಿಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಯಾರಾಗ ನೀವು ಕೇಳಿದ್ರಿ ಶೌರ್ಯ ಹೇಗಿದ್ದಾನೆ ಕೇಳಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಯೋಚನೆಗಳಲ್ಲಿ ನಾವಿದೀವಿ ಅಂತ ಹೇಳ್ಕೊಳ್ಳೋದು ನಮಗೆ ಒಂದು ಆ ದೊಡ್ಡ ಶಕ್ತಿ. ನನ್ನ ನೆಕ್ಸ್ಟ್ ಕ್ವಶನ್ ಅದಿತ್ತು ಸರ್, ಕನ್ನಡ ಚಿತ್ರರಂಗಕ್ಕೆ ಶೌರ್ಯ ಎಂಟ್ರಿ ಕೊಡ್ತಾರಾ ಅನ್ನೋಂಥದ್ದು. ಬಟ್ ನಿಮ್ಮ ಆನ್ಸರ್ ಮೂಲಕ ತಿಳಿಸ್ಕೊಟ್ರಿ. ಸೊ ಮುಂದಿನ ದಿನಗಳಲ್ಲಿ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಅದ್ರ ಜೊತೆಗೆ ಶ್ರೀಮುರಳಿ ಸರ್, ಅದ್ರ ಜೊತೆಗೆ ಶೌರ್ಯ ಅವರಾಗಿರ್ಬೋದು, ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು? ಯಾಕಂತಂದ್ರೆ ಒಂದು ತುಂಬು ಕುಟುಂಬನ ಆನ್ ಸ್ಕ್ರೀನ್ ಅಲ್ಲಿ ಕಾಣ್ಕೋಬೇಕು ಅನ್ನುವಂಥ ಒಂದಷ್ಟು ಜನಕ್ಕೆ ಆಸೆ ಇರುತ್ತೆ. ಸೊ ಆ ಪಾಸಿಬಿಲಿಟೀಸ್ ಏನಾದ್ರು ಸಿಗುತ್ತಾ ಅಂತ? ಇನ್ ನೀವೆಲ್ಲ ನಿಮ್ ಮಾತು ಕೇಳ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಏನೋ ಒಂಥರ ಎಕ್ಸೈಟ್ಮೆಂಟ್. ಓ ಹೌದಲ್ವಾ, ನಾನು, ನನ್ನ ತಮ್ಮ, ನನ್ನ ಮಗ ಎಲ್ಲ ಸ್ಕ್ರೀನ್, ನಮ್ಮ ಅಕ್ಕನ ಮಗ ಜೈ ಅಂತ ಗ್ರೇ ಗೇಮ್ಸ್ ಅಲ್ಲಿ ಮಾಡಿದ್ದಾನೆ. ಈಗ ಒಂದು ಕುಟುಂಬದಲ್ಲೆಲ್ಲ ಈ ತರ ಇರ್ಬೇಕಾದ್ರೆ ಸ್ಕ್ರೀನ್ ಬಂದಾಗ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿದೆ, ಅವೆಲ್ಲ ಕಲ್ಪನೆ ಮಾಡ್ಕೊಳಕ್ ಚೆನ್ನಾಗಿದೆ. ಆದ್ರೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಸರ್. ಬಟ್ ಸದ್ಯಕ್ಕಂತೂ ಅವನ್ನ ಇದಕ್ಕ ಎಂಟ್ರಿ ಕೊಡ್ಸೋದಾಗ್ಲಿ ಮತ್ತೊಂದಾಗ್ಲಿ ಯಾವುದೇ ಯೋಚನೆ ಇಲ್ಲ. ಅವ್ನು ಓದ್ಬೇಕು, ಓದಾದ್ಮೇಲೆ ಅಕಸ್ಮಾತ್ ಇದ್ರಲ್ಲಿ ಅವನಿಗೆ ಆಸಕ್ತಿ ಇತ್ತು ಅಂದಾಗ ಅವನ್ನ ಒಂದು ಫಿಲ್ಮ್ ಸ್ಕೂಲ್ ಕಳಿಸ್ತೀನಿ ಅಥವಾ ಆಕ್ಟಿಂಗ್ ಸ್ಕೂಲ್ ಕಳಿಸ್ತೀನಿ. ಅದ್ರ ಬಗ್ಗೆ ಅವನು ತಿಳ್ಕೋಬೇಕು, ಅದ್ರ ಬಗ್ಗೆ ಜ್ಞಾನ ಇರಬೇಕು. ಅದು ಇದ್ರೆ ಮಾತ್ರ ನೀನ್ ಬರಕ್ಕಾಗದು ಅಂತ ಅವನಿಗೂ ಹೇಳಿದೆ. ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಈಗಾಗಲೇ 11th ಓದ್ತಿರೋದ್ರಿಂದ ಚಿಕ್ಕ ವಯಸ್ಸಿಗೆ ಜಿಮ್ ಆಗಿರ್ಬೋದು, ಫಿಟ್ನೆಸ್ ಬಗ್ಗೆ ಎಲ್ಲ ಯೋಚನೆ. ಸೊ ತಂದೆ ಮಗ ಇಬ್ರು ವರ್ಕೌಟ್ ಮಾಡ್ತಿರ್ತೀರಾ, ಮಗನಿಗೆ ನಿಮ್ಮ ಒಂದು ಟಿಪ್ಸ್ ಏನ್ ಕೊಡ್ತಿರ್ತೀರಾ ಅಂತ? ಅಯ್ಯೋ, ನಾನ್ ಕೊಡೋದೇನ್ ಸರ್, ಅವ್ನು ನನಗೆ ಕೊಡ್ತಾನೆ. ನಾನ್ ಜಿಮ್ಗೆ ಹೋಗ್ತಿಲ್ಲ, ನಾನು ಸ್ವಲ್ಪ ಯಾವಾಗ್ಲಾರು ಸ್ವಲ್ಪ ಸೋಂಬೇರಿ. ಅವ್ನು ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತಾನೆ, ಮನೆಗೆ ಬರ್ತಾನೆ, ನೋಡ್ತಾನೆ, ಏನಿದ್ ಈ ತರ ಮಾಡ್ತಿದ್ಯಾ, ಹಿಂಗ್ ನಿಂಗಿದ್ಯಾ, ಬಾ ನೀನ್ ಜಿಮ್ಗೆ ಹೋಗೋಣ ಬಾ, ಅಲ್ಲಿ ಚಿಕ್ಕಪ್ಪ ಬರ್ತಾರ ಬಾ ಅಂತ ನನ್ನ ಕರೀತಾನೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಸ್ಕೂಲ್ಗೆಲ್ಲ ಹೋಗ್ಬೇಕಲ್ಲ, ಬಂದ್ಮೇಲೆ ಜಿಮ್ಗೆ ಹೋಗ್ಬೇಕಾದ್ರೆ ನನ್ನ ನೋಡ್ತಾ ಇರ್ತೇನೆ. ತುಂಬಾ ಸುಸ್ತು ಅಂದಾಗ ಅವ್ರ ಅಮ್ಮ ಬೈದಂಗೆ ಆಗುತ್ತೆ. ಯಾಕಂದ್ರೆ ಅವ್ರ ಅಮ್ಮ ಬೈತಾ ಇದ್ಲು, ಸುಸ್ತು ಚಿನ್ನ ಶೂಟಿಂಗ್ ಮಾಡಿ ಬಂದಿದ್ರಿ, ಏನ್ ನೀವೇನ್ ಇಟ್ಗೆ ಎತ್ತಕ್ ಹೋಗಿದ್ರಾ? ಇಲ್ಲ ತಾನೆ, ಎಲ್ಲರೂ ಶೂಟಿಂಗ್ ಮಾಡ್ತಾರೆ, ನೀವೇನ್ ಕಷ್ಟಪಟ್ಟು ಹೋಗಿ ಜಿಮ್ಗೆ ಹೋಗಿ ಅಂತ ಎದ್ದು ಕಳಿಸ್ತಾ ಇದ್ಲು. ಇವರು ಅದೇ ತರ ರೇಗಿಸ್ತಾ ಇರ್ತಾನೆ. ಖುಷಿ ಆಗುತ್ತೆ. ಅಂದ್ರೆ ಇವಾಗಿನ ಈ ವಯಸ್ಸಿನ ಮಕ್ಕಳಿಗೆ ಫಿಟ್ನೆಸ್ ಮೇಲೆ ಒಂದು ಗಮನ ಬಂದಿರೋದು, ಅವ್ರು ತಿನ್ನೋ ಆಹಾರದ ಮೇಲೆ ಗಮನ ಬರೋದು, ಆಮೇಲೆ ನನ್ನ ಮಗ ಹೇಳಿ ಕೇಳಿ ಸಿನಿಮಾಗಳ ಬಗ್ಗೆ ಅವನು ಆಸಕ್ತಿ ವಹಿಸ್ತಾ ಇರೋದು ನನಗೆಲ್ಲ ಒಂದ್ ಕಡೆ ಖುಷಿ ಆಗುತ್ತೆ. ಸರ್ ಈಗಷ್ಟೇ ಒಂದು ವಿಚಾರ ಗೊತ್ತಾಯ್ತು, ಅದನ್ನ ಹೆಂಗ್ ಕೇಳಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗಷ್ಟೇ ಇನ್ಫಾರ್ಮೇಶನ್ ಬಂದಾಯ್ತು. ಸಾಕಷ್ಟು ಅಭಿಮಾನಿಗಳು ಕೂಡ ಅವರ ಒಂದು ಅಸ್ಥಿಯನ್ನಾಗಿರ್ಬೋದು, ಅವರ ಒಂದು ಸಮಾಧಿ ಹತ್ರ ಹೋಗ್ತಿದ್ರು, ದರ್ಶನವನ್ನ ಪಡ್ಕೊಳ್ತಿದ್ರು. ಬಟ್ ಈಗ ಎಲ್ಲೋ ಒಂದ್ ಕಡೆ ವಿಷ್ಣುದಾದ ಅವರ, ಯಾಕಂದ್ರೆ ಒಬ್ಬ ನಟನಾಗಿ ಎಂತ ಮೇರು ನಟ ಅಂತ ನಿಮ್ಗೂ ಗೊತ್ತಿದೆ, ಅಂತ ಒಬ್ಬ ನಟನ ಸಮಾಧಿ ಆಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಏನಾದ್ರು ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿ ಅವ್ರ ದರ್ಶನಕ್ಕೆ ಹೋಗ್ತಿದ್ರು, ಬರ್ತಡೇ ಅಂತದಾಗಿರ್ಬೋದು, ಅಥವಾ ಇನ್ನೊಂದಷ್ಟು ಹಲವಾರು ಕಾರ್ಯಗಳನ್ನ ಹೋಗ್ತಿದ್ರು. ಈಗ ನೆಲಸಮ ಮಾಡಿದಾರೆ ಅಂತ ಈಗಷ್ಟೇ ಇನ್ಫಾರ್ಮೇಶನ್ ಗೊತ್ತಾಯ್ತು. ಅಂತ ಒಂದು ನಟನ ಇಂಥ ಒಂದು ಸ್ಥಿತಿಗೆ ಏನ್ ಹೇಳ್ತೀರಾ ಅಂತ? ಸರ್, ಒಂದು ತುಂಬಾ ಪ್ರಾಮಾಣಿಕವಾಗಿ, ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಕೇಳಿ. ಅಲ್ಲಿ ಯಾರು ಮಾಡಿದರೆ, ಏನ್ ಮಾಡಿದರೆ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಒಂದು ದೂರವಾಣಿ ಕರೆ ಬಂದಿದೆ, ಒಂದು ಭಾವನೆಗಳಿಗೆ ಹರ್ಟ್ ಆಗುತ್ತೆ ಅನ್ನೋದು ಕೇಳಿದ ತಕ್ಷಣ ನಮ್ಗೆ ಸ್ವಲ್ಪ ಭಾವನೆಗೆ ಹರ್ಟ್ ಆಗುತ್ತೆ, ಅದೊಂದು ಗೊತ್ತು. ಆದ್ರೆ ಇವಾಗೆಲ್ಲ ನಡೀತಿರೋದ್ರ ಜೊತೆಗೆ ಈ ತರನೂ ಮಾಡುವಂತ ಕೆಲವು ಕಿಡಿಗೇಡಿಗಳಿರ್ತಾರೆ. ಅವ್ರು ಏನೋ ಒಂದು ಯಾಕೆ ಈ ತರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಇದನ್ನ ನೋಡ್ಕೊಳ್ಳೋದಕ್ಕೆ ಇದರಿಂದ ಹರ್ಟ್ ಆಗಿರೋ ಇಮ್ಮಿಡಿಯೇಟ್ ಕುಟುಂಬ ಏನಿದೆ ಅವ್ರಿಗೊಂದು ಆಕ್ಷನ್ ತಗೋಬೇಕು ಅನ್ನೋ ಮನ್ಸಿಗೆ ಬಂದಿರುತ್ತೆ. ಅವ್ರು ಕಾನೂನು ಹೇಳಿರ್ತಾರೆ, ಇದನ್ನ ನೋಡ್ಕೊಳಕ್ ಒಂದು ಕಾನೂನು ಇದೆ, ಅವ್ರ ಕೆಲಸ ಮಾಡಕ್ ಬಿಟ್ಬಿಡೋಣ ಸರ್, ಅಷ್ಟೇ. ರಿಪ್ಪನ್ ಸ್ವಾಮಿ ಆಗಸ್ಟ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಯಾವ ರೀತಿಯಾದಂತಹ ಒಂದು ಮೆಸೇಜ್ ಆಗಿರ್ಬೋದು, ಹಾಗೇನೆ ಒಂದು ಕಾಡಿನ ಕಥಾಹಂದ್ರ, ನಾನ್ ಟೀಸರ್ ಅಲ್ಲಿ ಅಬ್ಸರ್ವ್ ಮಾಡಿದಾಗೆ ಒಂದು ಇತ್ತು, ನಾಯಕನೇ ವಿಲನ್ ಆಗುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಹಿಂದೆಂದೂ ನೋಡಿರೋದ ಶೇಡ್ ನಲ್ಲಿ ಬರ್ತಿರೋದ್ರಿಂದ ಸೊ ಭಯ ಪಡಿಸ್ತೀರಾ ಅಥವಾ ಏನ್ ಮಾಡಿಸ್ತೀರಾ ಅಂತ? ನಿಜ ಹೇಳ್ಬೇಕು ಅಂದ್ರೆ ನಾನು ಕಿಶೋರ್ ಸರ್ ಹತ್ರ ಹೇಳ್ಕೊಂಡಿದ್ದೆ, ಸರ್ ನಾನು ನೆಗೆಟಿವ್ ಮಾಡ್ಬೇಕು, ಮಾಡಿದ್ರೆ ಹೆದರ್ಕೋಬೇಕು, ನನ್ನ ಮಗ ಹೀರೋನೇ ಹೆದರ್ಕೋಬೇಕು ಅಂತ ಪಾತ್ರ ಮಾಡ್ಬೇಕು ಅನ್ನೋ ತರ ಹೇಳಿದ್ದೆ. ಇದು ಆ ತರ ಇದೆಯೋ ಇಲ್ವೋ ಅನ್ನೋದು ಜನ ಹೇಳ್ಬೇಕು. ಆದ್ರೆ ಮೆಸೇಜ್ ಏನು ಹೇಳಿಲ್ಲ ಸರ್. ಅಂದ್ರೆ ಪ್ರತಿ ಸಿನಿಮಾದಲ್ಲಿ ಯಾವ್ದೋ ಒಂದು ಎಮೋಷನ್ ಕ್ಯಾರಿ ಮಾಡಿರ್ತೀವಿ, ಆ ಕಥೆ ಮುಖಾಂತರ ಪಾತ್ರ ಏನೋ ಹೇಳಿರುತ್ತೆ.
ನಮ್ಮ ಸಿನಿಮಾ ನೋಡಿದಾಗ ನಾನು ಒಂದು ತುಂಬಾ ನಂಬಿಕೆ ಇದೆ. ಜನ ನೋಡಿ ಏನಾದ್ರು ಆ, ಈ ಸಿನಿಮಾದಲ್ಲಿ ಏನೋ ಆಗ್ತಾ ಇದೆ, ಈ ಪಾತ್ರಕ್ಕೆ ಏನೋ ಆಗ್ತಿದೆ, ಈ ಪಾತ್ರಕ್ಕೆ ಇರೋ ಗುಣದಿಂದ ಏನೋ ಆಗ್ತಾ ಇದೆ ಅನ್ನೋದನ್ನ ನೋಡಿ ಅವ್ರಿಗೆ ಏನೋ ಒಂದು ಅರ್ಥ ಆಗುತ್ತೆ, ಒಂದು ಒಳ್ಳೇದು ಅರ್ಥ ಆಗುತ್ತೆ ಅನ್ನೋ ಸಣ್ಣ ಒಂದು ವಿಶ್ವಾಸ ನನಗಿದೆ ಸರ್. ಕನ್ನಡಿಗರಿಗಾಗಿರ್ಬೋದು, ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಏನ್ ಹೇಳ್ತೀರಾ? 29ಕ್ಕೆ ರಿಲೀಸ್ ಆಗ್ತಾ ಇದೆ. ಸರ್, ಫಸ್ಟ್ ಆಫ್ ಆಲ್ ನಾನು ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ ನಾನು ಧನ್ಯವಾದ ಹೇಳಬೇಕು. ಬಹಳ ಒಳ್ಳೆ ಬೆಳವಣಿಗೆಯನ್ನ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆ, ಆ ಬೆಳವಣಿಗೆಗೆ ಮೂಲ ಕಾರಣ ಆಗಿರುವಂತ ಫಿಲ್ಮ್ ಮೇಕರ್ಸ್. ಒಂದು ನಮ್ಮ ಅಜಯ್ ರಾವ್ ಅವ್ರದ್ದು ಯುದ್ಧಕಾಂಡ ಬಂತು, ಒಂದು ಒಳ್ಳೆ ಮಟ್ಟದ ಯಶಸ್ಸನ್ನ ಕಾಣ್ತು. ವಿನೋದ್ ಅವರ ಮಹಾದೇವ ಬಂತು, ಒಳ್ಳೆ ಯಶಸ್ಸು ಕಾಣ್ತು. ನಮ್ಮ ಗುರು ಅಭಿನಯ ಮಾಡಿರುವಂತಹ ಎಕ್ಕ ಸಿನಿಮಾ ಬಂತು, ಯಶಸ್ಸನ್ನ ಕಾಣ್ತು. ಇತ್ತೀಚೆಗೆ ರಾಜ್ ಬಿ ಶೆಟ್ಟಿ ಅವರು, ಆಮೇಲೆ ತುಮಿನಾಡ್ ಅವರು ಮಾಡಿರುವಂತಹ ಅದ್ಭುತವಾದಂತ ಕೆಲಸ ಸೂ ಫ್ರಮ್ ಸೋ, ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಿ, ಆಡಿಯನ್ಸ್ಗೂ ಥ್ಯಾಂಕ್ಸ್ ಹೇಳಿ, ಈ ಹಂತದಲ್ಲಿ ನಮಗೆ ರಿಪ್ಪನ್ ಸ್ವಾಮಿ ರಿಲೀಸ್ ಮಾಡೋದು ಕಾಲ ಹತ್ರ ಬಂದಿದೆ ಅಂತ ಹೇಳಿದಾಗ ನಮಗೆ ಒಂದು ಬಹಳ ಒಳ್ಳೆ ಆಶಯ ಕೊಡುತ್ತೆ, ಅದು ಬಹಳ ಒಳ್ಳೆ ಸ್ಫೂರ್ತಿ ಕೊಡುತ್ತೆ, ಬಹಳ ಶಕ್ತಿ ಕೊಡುತ್ತೆ. ಈ ಎಲ್ಲ ಒಳ್ಳೆ ಫೀಲಿಂಗ್ಸ್ಗೂ ಕಾರಣ ಆಗಿರೋ ನಮ್ಮ ಆಡಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್. 23ನೇ ತಾರೀಕಿಂದ ನಾವು ಸಿನಿಮಾದ ಪೇಡ್ ಪ್ರೀಮಿಯರ್ ಮಾಡ್ತಾ ಇದೀವಿ ಹಲವಾರು ಭಾಗಗಳಲ್ಲಿ. ಅಲ್ಲೆಲ್ಲ ಜನರ ಜೊತೆ ಕುತ್ಕೊಂಡು ಸಿನಿಮಾ ನೋಡಿ, ಅಲ್ಲಿಂದ ಒಂದು ಒಳ್ಳೆ ಮಾತನ್ನ ಎಲ್ಲ ಜನರ ಮಧ್ಯೆ ಹರಿಯೋಕ್ ಬಿಟ್ಟು ನಂತರ 29ಕ್ಕೆ ರಿಲೀಸ್ ಮಾಡ್ತಾ ಇದೀವಿ. ಸೊ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ. ಕನ್ನಡ ಸಿನಿಮಾದ ಬೆಳವಣಿಗೆಗೆ ನೀವೆಲ್ಲರೂ ಕಾರಣರಾಗಿದ್ದೀರಿ. ಧನ್ಯವಾದ ಸರ್. ಇನ್ನೊಂದೇನಂದ್ರೆ, ಈಗ ನೀವೇ ಹೇಳ್ತಾ ಇದ್ರಿ ಸೂ ಫ್ರಮ್ ಸೋ ಚೆನ್ನಾಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಅದಾದ ನಂತರ ತೆಲುಗು ಭಾಷೆಗೂ ಕೂಡ ರಿಲೀಸ್ ಆಗ್ತಾ ಇರುವಂತದ್ದು. ಸೊ ಕನ್ನಡದಲ್ಲಿ ಕಾಂತಾರ ಹಿಟ್ ಆಗಿ ಅದಾದ ನಂತರ ತೆಲುಗುಗೆ ಹೋಗಿ ಸಾಕಷ್ಟು ವಿಚಾರವನ್ನು ಪಡ್ಕೊಂಡಿತ್ತು. ಹಾಗೇನೆ ಅದರ ಮೌಟಾಕೆ ಹೆಚ್ಚಾಗಿ ಪಡ್ಕೊಂಡು ಸೂಪರ್ ಹಿಟ್ ಆಗಿತ್ತು. ನ್ಯಾಷನಲ್ ಅವಾರ್ಡ್ಗಳನ್ನು ಸಹ ಕಳೆದ ವರ್ಷ ಕೊಳ್ಳೆ ಹೊಡೆದಿದ್ರು ರಿಷಬ್ ಶೆಟ್ಟಿ ಸರ್. ಇದು ಕೂಡ ಆತರ ಏನಾದ್ರು ಈಗ, ಯಾಕಂದ್ರೆ 23ನೇ ತಾರೀಕಿಂದಾನೇ ಪೇಯ್ಡ್ ಪ್ರೀಮಿಯರ್ ಶೋ ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ತೆಲುಗು ವರ್ಷನ್ ಅಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇದೆಯಾ? ನಿಮ್ಮ ಟೀಮ್ ಜೊತೆ ನೀವು ಡಿಸ್ಕಸ್ ಮಾಡಿದ್ದುಂಟಾ ಅಂತ? ಗೊತ್ತಿಲ್ಲ ಸರ್, ಯಾಕಂದ್ರೆ ನಾವು ಅದ್ರ ಬಗ್ಗೆ ನಾವು ಇನ್ನೂ ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಆಸೆ ಇದೆ, ಅದ್ರ ಬಗ್ಗೆ ಒಂದು ಆಶಯ ಇದೆ, ಎಲ್ಲ ಇದೆ. ಈಗ ನೋಡಿ, ಕಾಂತಾರ ಮಾಡಿದಾಗ ಯಾರಿಗೂ ಗೊತ್ತಿರಲಿಲ್ಲ ಹಂಗಾಗುತ್ತೆ ಅಂತ. ಅದು ಆಡಿಯನ್ಸ್ ಕೊಟ್ಟಿರೋ ಯಶಸ್ಸು. ಸೂ ಫ್ರಮ್ ಸೋ ಮಾಡಿದಾಗ್ಲೂ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ, ಅದು ಆಡಿಯನ್ಸ್ ಕೊಟ್ಟಿರೋ ಯಶಸ್ಸು. ಸೊ ನಾನು ಹೇಳೋದು, ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ನಾವೇನ್ ಕರಿತೀವಿ, ಅದು ಪ್ಯಾನ್ ಇಂಡಿಯಾ ಆಗ್ಬೇಕೇ ಹೊರತು ಪ್ಯಾನ್ ಇಂಡಿಯಾ ಅಂತ ಲೇಬಲ್ ಇಟ್ಕೊಂಡು ನಾನು ಸಿನಿಮಾ ಮಾಡಕ್ಕಾಗಲ್ಲ. ಯಾಕಂದ್ರೆ ನನ್ನ ಕೆಲವು ಎಲ್ಲಾ ವಿಚಾರಗಳು ಆತರ ಇರೋದಿಲ್ಲ. ಇದು ನಮ್ಮ ಊರಿನ ಕಥೆ, ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಒಂದು ಭಾವನೆಯ ಕಥೆ ಇದು. ಸೊ ಅದು ಜನ ಅದನ್ನ ನೋಡಿ ಯಶಸ್ವಿ ಆದ್ಮೇಲೆ ತೆಲುಗವರು ಕೂಡ ಇದ್ರಲ್ಲಿ ಏನೋ ಇದೆ, ಏನೋ ಗುರುತಿಸಿದಾಗ ನಾವು ಅವ್ರಿಗೆ ಪ್ರೆಸೆಂಟ್ ಮಾಡೋದು ನಾವು ಬಹಳ ಖುಷಿಯಾಗಿ ಪ್ರೆಸೆಂಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಬಂದಿರೋ ಹಾಗೇನೆ ಇತ್ತೀಚೆಗೆ ರಮ್ಯಾ ಅವರಿಗೂ ಕೂಡ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ ಹೋಗಿತ್ತು. ಸೊ ನಿಮ್ಮ ಜೊತೆನೂ ಕೂಡ ಸೇವಂತಿಯಲ್ಲಿ ನಿಮ್ಮಿಬ್ಬರ ಪೇರನ್ನ ಇಷ್ಟಪಟ್ಟಿದ್ರು. ಓರ್ವ, ಯಾಕಂದ್ರೆ ವಿಜಯ ರಾಘವೇಂದ್ರ ಅವರು ಹೆಣ್ಮಕ್ಳಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಾಗಿರ್ಬೋದು, ಆಫ್ ಸ್ಕ್ರೀನ್ ಅಲ್ಲಿ ನಾವು ಕೂಡ ನೋಡಿದೀವಿ. ಸೊ ಆತರ ಅಶ್ಲೀಲ ಮೆಸೇಜ್ ನಿಮಗಾಗಿರ್ಬೋದು, ಪ್ರತಿಯೊಬ್ಬ ನಟಗಾಗಿರ್ಬೋದು, ನಟಿಗಾಗಿರ್ಬೋದು, ಏನೋ ಒಂದು ಥಾಟ್ ಅನ್ನ ಇಟ್ಕೊಂಡು ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಸರ್, ಇವಾಗ ಸಿನಿಮಾಗಳಲ್ಲಿ ಪಾತ್ರ ಮಾಡಿರ್ತೀವಿ. ಆ ಸಿನಿಮಾಗಳಲ್ಲಿ ನಾವು ಯಾವ್ದೋ ಈ ತರ ಅಸಭ್ಯವಾಗಿ ನಡ್ಕೊಂಡು ಅವ್ರಿಗೆ ಏನಾದ್ರು ಎಮೋಷನಲ್ ಆಗಿ ಹೀರೋಯಿಕ್ ಆಗಿ ಮಾಡ್ಬೇಕು ಅಂದ್ರೆ 4 ಬಾರಿಸಿರ್ತೀವಿ, ತದಕಿರ್ತೀವಿ. ಅಥವಾ ರಿಯಲಿಸ್ಟಿಕ್ ಸಿನಿಮಾದಲ್ಲಿ ಅಂದ್ರೆ ಪೊಲೀಸ್ ಅವ್ರು ಬರ್ತಾರೆ, ಏನೋ ಒಂದು ಶಿಕ್ಷೆ ಕೊಡ್ತಾರೆ. ಇದು ನಿಜ ಜೀವನದಲ್ಲೂ ಹಾಗೆ ಆಗ್ಬೇಕಾಗಿರುವಂತ ಪರಿಸ್ಥಿತಿ ಇದು. ಆಮೇಲೆ ಹೆಣ್ಣು ಮಕ್ಕಳಿಗೆ ನಾವು ಅವರೇ ಹೇಳ್ಕೊಳ್ಳೋ ಪ್ರಕಾರ ಸುಮಾರು ಜನ ಟಾರ್ಗೆಟ್ ಆಗ್ತಾರೆ. ಕೆಲವರು ದನಿ ಎತ್ತಾರೆ, ಇನ್ ಕೆಲವರು ದನಿ ಎತ್ತಲ್ಲ. ರಮ್ಯಾ ಅವರು ನನಗೆ ತಿಳಿದ ಹಾಗೆ ಬಹಳ ತಿಳಿದಿರೋರು, ಬಹಳ ಬುದ್ಧಿವಂತರು, ಬಹಳ ಧೈರ್ಯ ಇರೋರು, ಸಮಾಜದ ಬಗ್ಗೆ ಗೊತ್ತಿರೋರು, ಕಾನೂನು ಬಗ್ಗೆ ಗೊತ್ತಿರೋರು. ಈಗ ನೋಡಿ, ಅವರು ಮನಸ್ಸು ಮಾಡಿರೋದ್ರಿಂದ ಅವರಿಂದ ಒಂದಷ್ಟು ಜನ ಹೆಣ್ಮಕ್ಳಿಗೆ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತೆ, ಅಥವಾ ಇನ್ಮೇಲೆ ಈ ತರ ಆಗೋದು ತಪ್ಪುತ್ತೆ. ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಹೇಳಿದ್ನಲ್ಲ, ಎಲ್ಲದಕ್ಕೂ ಕಾನೂನಿದೆ ಸರ್, ಎಲ್ಲದಕ್ಕೂ ಕಾನೂನಿದೆ, ಎಲ್ಲದಕ್ಕೂ ಒಂದು ಮಿತಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆಡೋ ಮಾತುಗಳಿಗೂ ಒಂದು ಮಿತಿ ಇದೆ, ಹಾಸ್ಯಕ್ಕೊಂದು ಮಿತಿ ಇದೆ, ಟ್ರಾಜಿಡಿಗೊಂದು ಮಿತಿ ಇದೆ, ಅಪಹಾಸ್ಯಕ್ಕೊಂದು ಮಿತಿ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ನಾನು ಇಷ್ಟ ಬಂದಾಗ ನಾನು ಹರಡ್ತಾ ಹೋದ್ರೆ, ಯೋಚನೆ ಮಾಡಿ, ಅಕಸ್ಮಾತ್ ಇದಕ್ಕೇನಾರು ಕಾನೂನು ಕಡಿವಾಣ ಹಾಕಿದ್ರೆ ಇವ್ರು ಯಾರು ಉಳ್ಕೋತಾರ? ನೀನು ಇಂಥ ಮಾತಾಡ್ಕೂಡ್ದು, ಇಂಥವ್ರ ಬಗ್ಗೆ ಕಮೆಂಟ್ ಆದ್ರೆ ನಿನ್ನ ಹಾಕ್ತೀನಿ ಜೈಲಿಗೆ ಅಂತ ಹಾಕಿದ್ರೆ ಯಾರು ಮಾತಾಡ್ತಾರೆ ಅವಾಗ? ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಂತ ಯಾರು ಹೇಳ್ತಾರೆ ಅವಾಗ? ಕೊಡ್ಲೇಬಾರ್ದು ಫ್ರೀಡಮ್ ಆಫ್ ಸ್ಪೀಚು ಅಂತಾರೆ. ಫ್ರೀಡಮ್ ಆಫ್ ಸ್ಪೀಚ್ ಇರೋದು ಏನಕ್ಕೆ? ಒಬ್ಬರ ಬಗ್ಗೆ ಒಳ್ಳೇದಾಗತ್ತಾ ಮಾತಾಡೋಣ, ಒಬ್ಬರ ಬಗ್ಗೆ ಒಳ್ಳೇದ್ ಹೇಳಕ್ಕಾಗತ್ತಾ, ಒಬ್ಬರಿಗೆ ಒಳ್ಳೇದ್ ಬಯಸಕ್ಕಾಗತ್ತಾ, ಸಿನಿಮಾದ ಬೆಳವಣಿಗೆ, ಸಮಾಜದ ಬೆಳವಣಿಗೆ, ಧರ್ಮದ ಬೆಳವಣಿಗೆ ಆಗುತ್ತಾ, ಮಾತಾಡೋಣ.
ಅದು ಬಿಟ್ಟು ಅವಹೇಳನಕಾರಿಯಾಗಿ ಮಾತಾಡೋದು, ಯಾರೋ ಏನೋ ನಡೀತಾ ಅದ್ರ ಬಗ್ಗೆ ನಾನೇನೋ ಮಾತಾಡ್ಬಿಡ್ತೀನಿ ಗೊತ್ತಿರೋ ತರ ನಾನು ಏನಕ್ಕೆ ಮಾತಾಡಲ್ಲ ಅಂದ್ರೆ, ಸರ್ ನನಗೆ ಆ ಯೋಗ್ಯತೆ ಇಲ್ಲ, ನನಗೆ ಆ ಅರ್ಹತೆ ಇಲ್ಲ, ನಾನಂತ ಜ್ಞಾನಿನೂ ಅಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಈಗ ನಾನು ಮಾತಾಡಿದ್ರೆ ಅದಕ್ಕೆ ಗಮನ ಕೊಡ್ತಿದ್ದೀನಿ ಅಂತ ಆಗುತ್ತೆ, ಅದಕ್ಕೆ ಅನಿವಾರ್ಯವಾಗಿ ಅನವಶ್ಯಕವಾಗಿ ಅದಕ್ಕೆ ಗಮನ ಕೊಟ್ಟಂಗಾಗುತ್ತೆ. ಬೇಡ. ಈಗ ನಾವು ಎಷ್ಟೊತ್ತರೆಗೂ ಸೋ ಬಗ್ಗೆ ಮಾತಾಡಿದ್ವಿ, ಕನ್ನಡ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಎಷ್ಟು ಚೆನ್ನಾಗಿದೆ ನೀವೇ ಯೋಚನೆ ಮಾಡಿ ಸರ್, ಇದನ್ನು ಬೆಳೀತಾ ಇನ್ನೆಷ್ಟು ಚೆನ್ನಾಗಿರುತ್ತೆ, ಅದನ್ನ ಮಾತಾಡೋಣ ಅಂತ ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಬ್ಬದ ದಿನಾನು ಕೂಡ ಒಂದಷ್ಟು ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ರಿಪ್ಪನ್ ಸ್ವಾಮಿ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡ್ಲಿ. ಒಳ್ಳೆ ಹಬ್ಬದ ದಿನ, ವರಮಹಾಲಕ್ಷ್ಮಿಯ ದಿನ. ಸೊ ಎಲ್ಲ ಲಕ್ಷ್ಮಿ ನಿಮ್ಗೆ ಒಲ್ದು ಬರ್ಲಿ, ಮತ್ತಷ್ಟು ಅವಕಾಶಗಳಾಗಿರ್ಬೋದು, ಅದ್ರ ಜೊತೆ ಒಳ್ಳೆ ದುಡ್ಡು ಬರ್ಲಿ, ಅಂಡ್ ಮತ್ತಷ್ಟು ಪಾತ್ರಗಳ ಮೂಲಕ ಕನ್ನಡ ಹಿರಿತೆರೆ ಹಾಗೂ ಕಿರಿತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು. ನಿಮ್ಮ ಹಾರೈಕೆ ಇದೇ ತರ ಸದಾಕಾಲ ಇರ್ಲಿ ನನ್ನ ಮೇಲೆ, ನನ್ನಂತ ಕಲಾವಿದರ ಮೇಲೆ, ಕನ್ನಡ ಸಿನಿಮಾ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ಎಸ್, ಆಗಸ್ಟ್ 29ನೇ ತಾರೀಕು ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ. ಒಂದು ಒಳ್ಳೆ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ಇರುತ್ತೆ ಅಂತ ನಂಬಿರೋ ಕಲಾವಿದರಲ್ಲಿ ನಾನು ಒಬ್ಬ. ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದಾಗಿತ್ತು ನಟ ವಿಜಯ್ ರಾಘವೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.